ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಎಲ್ಲ ನನ್ನ ನೆಚ್ಚಿನ ಗೆಳೆಯ ಗೆಳತಿಯರು ಎಲ್ಲರಿಗೂ ಕೂಡ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಜನವರಿ 26 ಸಂವಿಧಾನ ಜಾರಿಗೆ ಆದ ದಿನ. ಹಾಗೆ ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಗ್ತದೆ. ಅನೇಕ ತಿದ್ದುಪಡಿಗಳು ನಂತರ ಅನೇಕ ಪರಿಶೀಲನೆಗಳನ್ನ ಮಾಡಿ 1950 ಜನವರಿ 26ರಂದು ಸಂವಿಧಾನವನ್ನ ಜಾರಿಗೆ ತರಲಾಗ್ತದೆ. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ ನಂತರ ಬ್ರಿಟಿಷರು ಬಿಟ್ಟು ಹೋದಂತಹ ಆಳ್ವಿಕೆಯ ಪದ್ಧತಿಯಲ್ಲೇ ನಾವು ಭಾರತ ದೇಶವನ್ನ ಆಳ್ವಿಕೆ ಮಾಡಬೇಕಾಗ್ತಿರ್ತದೆ. ಇದನ್ನ ಕಂಡು ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿ ಸಂವಿಧಾನವನ್ನ ಜಾರಿಗೆ ತರ್ತಾರೆ. ಸಂವಿಧಾನ ಶಿಲ್ಪಿ ಅಂತ ಹೇಳಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಿತೀವಿ. ಯಾಕಪ್ಪ ಅಂತಂದ್ರ ಅವರು ಸಂವಿಧಾನಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರುತ್ತಾರೆ. ಆದ್ದರಿಂದ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಿತೀವಿ. ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ಜಾರಿಗೆ ತರಬೇಕು ಅಂತ ಯಾಕೆ ಅನ್ಕೊಂಡ್ರಪ್ಪ, ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಪ್ಪ ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಲವಾರು ಕಷ್ಟಗಳನ್ನ ಅನುಭವಿಸಿರ್ತಾರೆ. ಅವರು ಶಾಲೆಯನ್ನು ಓದುವಾಗ ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿರ್ತಾರೆ ಅಂದ್ರೆ ಅವರು ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ಶಿಕ್ಷಕರು ಅವರನ್ನು ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. ಯಾಕಪ್ಪ ಅಂತಂದ್ರೆ ಅವರು ಕೆಳ ಜನಾಂಗದವರಾಗಿರ್ತಾರೆ. ಆದರೆ ಅವರ ಕೆಳ ಜನಾಂಗದವರು ಮಾತ್ರ ಬ್ರಿಟಿಷರಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಅವರ ತಂದೆ ಕೂಡ, ಅವರ ಚಿಕ್ಕಪ್ಪ ಇವರೆಲ್ಲರೂ ಕೂಡ ಬ್ರಿಟಿಷರ ಆಳ್ವಿಕೆಯಲ್ಲಿ ಕೆಲಸ ಮಾಡ್ತಿರುವಾಗ ಅದನ್ನ ಕಂಡು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಶಾಲೆಗೆ ಸೇರಿಸ್ತಾರೆ. ಆದ್ರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಬ್ಲಾಕ್ ಬೋರ್ಡ್, ಕಪ್ಪು ಹಲಗೆಯನ್ನು ಮುಟ್ಟಿದಾಗ ಅಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಾರೆ, ಆ ಬೋರ್ಡ್ ಅನ್ನ ನೀನು ಮುಟ್ಟಬೇಡ, ಯಾಕಪ್ಪ ಅಂತಂದ್ರ ಆ ಬೋರ್ಡ್ ಮೈಲಿಗೆ ಆಗ್ತೈತಿ ಅಂತ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮುಟ್ಟಲ್ಲ. ಒಂದು ದಿನ ಹೀಗೆ ನದಿಯಲ್ಲಿ ನೀರು ಕುಡಿಬೇಕಂತ ಹೋಗ್ತಾರೆ. ನೀರು ಕುಡಿದಾಗ ಊರಿನ ಜನಗಳೆಲ್ಲ ಕಲಿತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ಹೊಡಿತಾರೆ. ಇದನ್ನೆಲ್ಲ ಕಂಡು ಡಾಕ್ಟರ್ BR ಅಂಬೇಡ್ಕರ್ ಅವರು ಓದ್ತಾರೆ. ಯಾವ ರೀತಿ ಓದ್ತಾರಪ್ಪ ಅಂತಂದ್ರೆ ಸುಮಾರು 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಓದ್ತಾರೆ. ಈ ಓದಿ ನಂತರ ಅವರು ಒಂದು ಮಾತು ಹೇಳ್ತಾರೆ, ಓದು ಓದು ಓದು, ಯಾಕೆ ಅಂದ್ರೆ ನಿನ್ನ ಶತ್ರುಗಳು ನಿನ್ನ ವಿದ್ಯೆಗೆ ಮಾತ್ರ ಹೆದರುತ್ತಾರೆ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಸಂವಿಧಾನದಲ್ಲಿ ಮುಖ್ಯವಾಗಿ ನಾವು 3 ಅಂಗಗಳನ್ನ ನೋಡ್ತೀವಿ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಈ 3 ಅಂಗಗಳು ತಮ್ಮದೇ ಆದಂತಹ ಕಾರ್ಯ ಕೆಲಸವನ್ನು ನಿರ್ವಹಿಸುತ್ತವೆ. ಕೇವಲ ಒಂದೇ ಒಂದು ದಿನ, ಆಫ್ಟರ್ ಆಲ್ ಒನ್ ಡೇ, ಸಂವಿಧಾನವು ತಮ್ಮ ಕೆಲಸವನ್ನೇನಾದರೂ ನಿಲ್ಲಿಸಿಬಿಟ್ರೆ ಇಡೀ ದೇಶವೇ ಅಸ್ತವ್ಯಸ್ತಗೊಳ್ತದೆ. ಈ ದೇಶದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಬರೀ ಒಂದೇ ದಿನ, ಕೇವಲ ಒಂದೇ ಒಂದು ದಿನ ಸಂವಿಧಾನ ಕೆಲಸವನ್ನು ನಿರ್ವಹಿಸದಿದ್ದರೆ ಅತ್ಯಂತ ಅಪಾರವಾದ ಕೆಲಸವನ್ನ ಸಂವಿಧಾನವು ಮಾಡ್ತಾ ಇದೆ. ಆಗಿನ ಕಾಲದ ಸಂವಿಧಾನಕ್ಕೂ ಮತ್ತು ಈಗಿನ ಕಾಲದಕ್ಕೂ ಸಂವಿಧಾನಕ್ಕೂ ಹೋಲಿಕೆ ಮಾಡಿದರೆ ಆಗಿನ ಕಾಲದ ಸಂವಿಧಾನವನ್ನು ನಾವು ನೆನೆಸಿಕೊಂಡ್ರೆ ಇಷ್ಟೊಂದು ಕ್ರೂರವಾಗಿತ್ತ ಸಂವಿಧಾನ ಅಂತ ಅನಿಸ್ತದೆ. ಆದರೆ ಈಗಿನ ಕಾಲದ ಸಂವಿಧಾನವನ್ನು ನಾವೇನು ನೆನೆಸ್ಕೊಂಡ್ರೆ ವಾವ್, ಎಷ್ಟೊಂದು ಸುಂದರವಾಗಿದೆ ಈ ಸಂವಿಧಾನ. ಅಷ್ಟೇ ಅಲ್ಲದೆ ಅಪಾರವಾದ ಕೊಡುಗೆಯನ್ನು ನೀಡುತ್ತದೆ. ಆದರೆ ಸಂವಿಧಾನವನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು. ಸಂವಿಧಾನದ ಕಾನೂನುಗಳನ್ನ ನಾವೆಲ್ಲರೂ ಗೌರವಿಸಬೇಕು. ಸಂವಿಧಾನಕ್ಕೆ ನಾವೆಲ್ಲರೂ ಗೌರವಿಸಬೇಕು. ಹೀಗೆ ಒಂದು ದಿನ ಒಂದು ಕುಟುಂಬ ಇರ್ತದೆ ಒಂದು ಹಳ್ಳಿಯಲ್ಲಿ. ಆ ಕುಟುಂಬದಲ್ಲಿ ಒಂದು ಮೂರು ಜನ ಇರ್ತಾರೆ. ಒಬ್ರು ತಂದೆ, ಇನ್ನೊಬ್ರು ತಾಯಿ, ಪಾಪ ಒಬ್ನ ಮಗ ಇರ್ತಾನೆ. ಪಾಪ ತಂದೆ ತಾಯಿ ಶಾಲೆ ಅಂದ್ರೆ ಗೊತ್ತಿಲ್ಲ ಅವರಿಗೆ. ಇನ್ನು ಶಾಲೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅವ್ರ ಶಾಲೆ ಯಾವ ರೀತಿ ಇರುತ್ತೆ ಏನು, ಪಾಪ ಅನಕ್ಷರಸ್ಥರು. ಯಾಕಂದ್ರೆ ಅವರು ಶಾಲೆಗೆ ಹೋಗಿಲ್ಲ. ಅವರೊಂದು ಆಸೆ ಪಡ್ತಾರೆ, ನಾವಂದ್ರೂ ಶಾಲೆಗಂತರೂ ಹೋಗಿಲ್ಲ, ಪಾಪ ನಮ್ಮ ಮಗ ಇದ್ದಾನ, ನಮ್ಮ ಮಗ ಆದ್ರೂ ಶಾಲೆಗೆ ಓದ್ಲಿ, ಶಾಲೆ ಹೋಗಿ ಅವನು ಒಳ್ಳೆ ವಿದ್ಯೆ ಕಲೀಲಿ, ಜೀವನದಲ್ಲಿ ಹೆಂಗ್ ಬಾಳ್ಬೇಕಂತ ಕಲೀಲಿ ಅಂತ ಹೇಳಿ ಅವನ ಶಾಲೆಗೆ ಕಳಿಸ್ತಾರೆ. ಆ ಮಗ ಶಾಲೆಗೇನೋ ಹೋಗ್ತಾನೆ. ಶಾಲೆಗೇನೋ ಹೋಗಿ ಶಾಲೆ ದಿನಗಳನ್ನ ಶಾಲೆಯನ್ನ ಮುಗಿಸಿ ನಂತರ ಕಾಲೇಜ್ ಮೆಟ್ಲನ್ನ ಹತ್ತಾನೆ. ಕಾಲೇಜಿಗೆ ಹತ್ತಿ ಸ್ವಲ್ಪ ದಿನ ಹೋಗಿ ನಂತರ ಬಂದು ಅವನ ತಂದೆ ಹತ್ರ ಹೇಳ್ತಾನೆ, ಅಪ್ಪ ನನಗೆ ಬೈಕ್ ಕೊಡ್ಸು, ಶಾಲೆಯಲ್ಲಿ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಬೈಕ್ ಒಳಗ್ ಬರ್ತಾರ, ನಾನು ಬೈಕ್ ಒಳಗ್ ಬರಿಲ್ಲ ಅಂದ್ರೆ ನನಗೆ ಅವಮಾನ ಹಾಕೈತಪ್ಪ ಅಂತ ಹೇಳ್ತಾನೆ. ಆಗ ತಂದೆ ಹೇಳ್ತಾನ, ಅಲ್ಲಪ್ಪ ನಿನಗೆ ಬೈಕ್ ಕೊಡಿಸ್ಲಿಲ್ಲ ಅಂದ್ರೆ ಅವಮಾನ ಆಕೈತಿ, ನಾನು ಅರ್ಧರ ಬಟ್ಟಿ ಹಾಕೊಂಡು
ಅರ್ಧರ ಕಾಲಗಳು ಚಪ್ಪಲಿ ಹಾಕೊಂಡು ಊರಾಗ ನಾನು ಒಂದ ಜೊತೆ ಬಟ್ಟೆ ಅದಾವು ಅಂತದ್ರಾಗ ನಾನ್ ನಿನಗೇನಾದ್ರೂ ಬೈಕ್ ಕೊಡ್ಸಿದ್ರ ಊರಾಗ ನನಗೆ ಅವ್ ಮರ್ಯಾದೆ ಯಾಕೈತಿ ನನ್ ಮರ್ಯಾದೆ ಹೋಗೈತಿ ಅಂತ ಅಪ್ಪ ಹೇಳಿದ್ರ ಅವಾಗ ಮಗ ಹೇಳ್ತಾನೆ, ಅಪ್ಪ ನೀನ್ ಕೊಡ್ಸಿದ್ರ ನಾ ಇರ್ತೀನಿ, ಇಲ್ಲಾಂದ್ರೆ ನಾ ಸಾಯ್ತು ಅಂತ ಹೇಳ್ತಾನೆ. ಪಾಪ ತಂದೆ ಏನ್ ಮಾಡ್ಬೇಕು, ಭಯದಿಂದ ಅವನಿಗೆ ಪಾಪ ಬೈಕ್ ಕೊಡಿಸ್ತಾನೆ. ಹೀಗೆ ಕೆಲವೊಂದ್ ದಿನ ಆದ್ಮೇಲೆ ಮತ್ತೆ ಬರ್ತಾನೆ, ನನಗೆ ಐಫೋನ್ ಬೇಕಂತ ಕೇಳ್ತಾನೆ. ಎಲ್ಲ ಹೇಳಿದ್ದಾನೆ, ಎಲ್ಲ ಕೊಡಿಸ್ತಾರೆ. ಪಾಪ ತಂದೆ ತಾಯಿಗಳು ಎದುರಿ ಮಗ ಎಲ್ಲ ಏನೇನೋ ಮಾಡ್ಕೊಂತಾನೆ ಅಂತ ಹೇಳಿ. ಆದ್ರೆ ಆ ಮಗ ಓದಿರಲ್ಲ, ಓದೋದು ಇಲ್ಲ, ಕೆಟ್ಟು ಹೋಗ್ತಾನೆ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವುದೇ ಸೌಲಭ್ಯಗಳಿದ್ದಿಲ್ಲ. ಆದ್ರೂ ಕೂಡ ಅವರು ಓದಿ ಇಂದು ಸಂವಿಧಾನ ಶಿಲ್ಪಿ ಆದರು. ಆದರೆ ಈ ಮಗನಿಗೆ ಯಾವುದೇ ಎಲ್ಲಾ ಸೌಲಭ್ಯಗಳಿದ್ರು ಕೂಡ ಅವನು ಯಾವುದೇ ರೀತಿಯ ಕೆಲಸವನ್ನ ಮಾಡದೆ ಅವನು ಸಪ್ತ ವ್ಯಸನಿ ಆದ. ಈ ಜೀವನ ಹೆಂಗಪ್ಪ, ಈಗಿರೋ ಪ್ರೆಸೆಂಟ್ ವಯಸ್ಸು ಯಾವ ರೀತಿ ಅಂಬ ಅಂದ್ರೆ ಒಂದು ಹದ್ದಿನ ರೀತಿ. ಹದ್ದಿಗೆ 70 ವರ್ಷ ಆಯಸ್ಸು. 70 ವರ್ಷ ಆಯಸ್ಸಿನಲ್ಲಿ ಹದ್ದಿಗೆ 40 ವರ್ಷ ಆಗುತ್ತೆ. 40 ವರ್ಷ ಆದ್ಮೇಲೆ ಆ ಹದ್ದಿಗೆ ಕೊಕ್ಕು ಬೆಳೆದ್ಬಿಡುತ್ತೆ, ಫುಲ್ ತುಂಬಾ ಬೆಳೆದ್ಬಿಡುತ್ತೆ. ಆಗ ಬೇಟೆ ಆಡಕ್ ಆಗೋದಿಲ್ಲ. ಉಗುರು ಕೂಡ ಜಾಸ್ತಿ ಬೆಳ್ಕೊಳ್ಳುತ್ತೆ. ಆ ಉಗುರಿನಿಂದ ಯಾವುದೇ ಒಂದು ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆಗ ಅದು ಯೋಚನೆ ಮಾಡುತ್ತೆ, ಆ ಹದ್ದಿಗಿರೋದು ಎರಡೇ ಆಯ್ಕೆ, ಒಂದು ನಾನು ಸಾಯ್ಬೇಕು, ಇಲ್ಲ ಆದ್ರೆ ಕಷ್ಟಪಟ್ಟು ಬದುಕ್ಬೇಕಂತ ಹೇಳಿ ಆ ಹದ್ದಿಗಿರುತ್ತೆ. ಆಗ ಆ ಹದ್ದು ಇವರೆಲ್ಲಾ ಬಿಟ್ಟು ಒಂದು ದೂರದ ಬೆಟ್ಟದ ಹತ್ರ ಹೋಗುತ್ತೆ. ಬೆಟ್ಟದ ಹತ್ರ ಮೇಲೆ ಹೋಗಿ ಕುತ್ಕೊಂಡು ಯೋಚನೆ ಮಾಡುತ್ತೆ, ಹೆಂಗಾದ್ರೂ ನಾನು ಬದುಕ್ಬೇಕು ಅಂತ ಹೇಳಿ ಆ ಹದ್ದಿನ ಕೊಕ್ಕೆಯನ್ನ ಕಲ್ಲಿಗೆ ಕೊಕ್ಕೆಯನ್ನ ಮುರ್ಕೊಳ್ಳುತ್ತೆ. ಕೊಕ್ಕೆಯನ್ನ ಮುರ್ಕೊಂಡು ಅದು ಹೊಸ ಕೊಕ್ಕೆ ಬರುತ್ತೆ. ಆ ಕೊಕ್ಕೆ ಬಂದ ನಂತರ ಕಾಲಲ್ಲಿರುವ ಉಗುರುಗಳನ್ನು ಕೂಡ ಕಿತ್ಕೊಳ್ಳುತ್ತೆ. ಉಗುರುಗಳನ್ನ ಕಿತ್ಕೊಂಡು ಆ ಉಗುರು ಕೂಡ ಹೊಸದಾಗಿ ಬೆಳುತ್ತೆ. ನಂತರ ಮೈ ಮೇಲಿರುವಂತಹ ಜಿಡ್ಡು ರೆಕ್ಕೆಗಳು, ಆ ರೆಕ್ಕೆಗಳು ಆರ್ಲಿಕ್ಕೆ ಕಷ್ಟ ಆಗುತ್ತೆ. ಆ ರೆಕ್ಕೆಗಳನ್ನು ಕೂಡ ಕಿತ್ಕೊಳ್ಳುತ್ತೆ. ಹಾಗೆ ಹೊಸ ಹದ್ದು ಆಗಿ ಪರಿವರ್ತನೆಗೊಂಡು ಬಂದು ಎಲ್ಲ ಹಕ್ಕಿಗಳ ಜೊತೆ ಹದ್ದುಗಳ ಜೊತೆ ಬೇಟೆ ಆಡಿ ಅದು ಬದುಕುತ್ತೆ. ಹಾಗೆ ನಾವು ಕೂಡ ಇಷ್ಟು ದಿನ ಏನ್ ಮಾಡಿದ್ವೋ ಗೊತ್ತಿಲ್ಲ, ಇನ್ಮೇಲೆ ಆದ್ರೂ ಹೊಸದಾಗಿ ಬೆಳಿಬೇಕು. ಹೊಸದಾಗಿ ನೀವು ಬೆಳೆಯೋದಲ್ಲದೆ ಈ ನಮ್ಮ ಭಾರತ ದೇಶವನ್ನು ಕೂಡ ಹೆಚ್ಚಾಗಿ ಬೆಳೆಸಬೇಕು. ಭಾರತ ಅಂದ್ರೆ ಎಲ್ಲರೂ ಕೂಡ ನಾವು ಇಲ್ಲಿ ಒಂದು ಭಾರತ ಇದೆ, ಭಾರತವು ಅತಿ ದೊಡ್ಡ ದೇಶ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೋಬೇಕು. ನೀವು ಬೆಳೆಯೋದರ ಜೊತೆಗೆ ಭಾರತ ದೇಶವನ್ನು ಕೂಡ ಬೆಳೆಸಬೇಕು ಅಂತ ಹೇಳ್ತಾ ಇಷ್ಟು ಹೊತ್ತು ಈ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.